ಸೊ ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವಾಗ ನಾವು PUC ಒಂದರ ಕ್ವಾರ್ಟರ್ಲಿ ಎಕ್ಸಾಮಿನ ಕ್ವಶನ್ ಪೇಪರನ್ನು ಮಾಡ್ತೀವಿ. ಮೊದಲನೇ ಕ್ವಶನ್ ಸೆಟ್. ಓಕೆ, ಇಲ್ಲಿ ನೋಡಿ ಈಕ್ವಲ್ ಆ್ಯಂಡ್ ಗ್ರೇಟರ್ ಸೈನ್ ಇದೆ, ಅಂದರೆ ಇಟ್ ಸ್ಕ್ವೇರ್ ಬ್ರಾಕೆಟ್ ಎರಡರಲ್ಲೂ ಇದೆ, ಅದು ನೋಡ್ಕೊಬೇಕು. ನೆಕ್ಸ್ಟು ಸೆಕೆಂಡ್ ಬಂತು, ಇಲ್ಲಿ ಏನು ನೋಡ್ಕೊಂಬಿಡಿ, y ಈಸ್ ಈಕ್ವಲ್ಸ್ ಟು x+1, ಅಂದರೆ 1 ಹಾಕೊಂಡ್ರೆ 1+1 ಏನಾಗುತ್ತೆ, 2 ಆಗುತ್ತೆ. 2 ಇಂದ ಯಾವ ಸ್ಟಾರ್ಟ್ ಆಗುತ್ತೆ, ಸಿ ಆಪ್ಷನ್. ದೆನ್ ಅಬ್ವಿಯಸ್ಲಿ ಸಿ ಇಸ್ ದ ಆಪ್ಷನ್. ದೆನ್ ಡಿಗ್ರಿ ಮೆಷರ್ ಆಫ್ ದ 7π/3, ಇದು ಆನ್ಸರ್ ಎಲ್ಲರೂ ಹೇಳ್ತೀರಾ. ಆರಾಮಾಗಿ 180 ಮಲ್ಟಿಪ್ಲೈ ಮಾಡಿಬಿಟ್ಟು ಡಿವೈಡೆಡ್ ಬೈ 3 ಮಾಡಿದ್ರೆ ಆಯಿತು. ಇಟ್ಸ್ ಆನ್ಸರ್ ಇಸ್ 420, ಆಪ್ಷನ್ ಸಿ. ದೆನ್ ವ್ಯಾಲ್ಯೂ ಆಫ್ ಅ ಸೈನ್ 765, ಇದು ಸೈನ್ 45 ವ್ಯಾಲ್ಯೂ ಹಾಕೊಬೇಕು ನೀವು. ದೆನ್ ಆಬ್ವಿಯಸ್ಲಿ ವ್ಯಾಲ್ಯೂ ಬಂದುಬಿಟ್ಟು 1/√2 ಬರುತ್ತೆ. ವ್ಯಾಲ್ಯೂ ಆಫ್ ಅ i-35, ಸಾಕಷ್ಟು ಜನ ತಪ್ಪು ಬರೆದಿರ್ತೀರ. ಸೊ ಈ ಆನ್ಸರ್ನ ಕಮೆಂಟ್ ಮಾಡಿ ಈ ವಿಡಿಯೋದಲ್ಲಿ ಇವಾಗಲೇ. ದೆನ್ ಫಿಲಪ್ಸು, ಇದು ನೋಡೋಣ ಬನ್ನಿ. ನಂಬರ್ ಆಫ್ ಸಬ್ಸೆಟ್ಸು 3 ಇದೆ. 2⁻³ ಹಾಕಿದ್ರೆ 8 ಈಸ್ ಆನ್ಸರ್, ಪರ್ಫೆಕ್ಟ್ ಆನ್ಸರ್. ದೆನ್ x+1 ಆ್ಯಂಡ್ y-2 ಈಸ್ ಈಕ್ವಲ್ ಟು 3 ಆ್ಯಂಡ್ 1. 3 ಹಾಕಬೇಕಂದ್ರೆ 1ಗೆ ಎಷ್ಟು ಆ್ಯಡ್ ಮಾಡಬೇಕು, 2 ಈಸ್ ಆನ್ಸರ್. ವ್ಯಾಲ್ಯೂ ಆಫ್ ಅ ಸೈನ್ 75, ತುಂಬ ಈಸಿ, ನಿಮ್ಗೆ ಗೊತ್ತಿರುತ್ತೆ. ಆನ್ಸರ್ನ ಕಮೆಂಟ್ ಮಾಡಿ, ಓಕೆನಾ. ನೆಕ್ಸ್ಟು ಆನ್ಸರ್ ದ ಫಾಲೋಯಿಂಗ್. ಅ ವೀಲ್ ಮೇಕ್ಸ್ ದ ರೆವಲ್ಯೂಷನ್ ಆಫ್ ಅ 1 minute 360 ರೆವಲ್ಯೂಷನ್ಸ್ ಇನ್ 1 minute. ಡಿವೈಡೆಡ್ ಮಾಡಿಕೊಂಡ್ರೆ ನಿಮಗೆ 6 ಬರುತ್ತೆ. 6ನ 2 ರೇಡಿಯಿಂದ ಮಲ್ಟಿಪ್ಲೈ ಮಾಡಿದ್ರೆ 12 ಬರುತ್ತೆ ಆನ್ಸರು. ಇಟ್ಸ್ ಸೋ ಈಸಿ. ನೆಕ್ಸ್ಟು ಎಕ್ಸ್ಪ್ರೆಸ್, ಇದು ಬಂದುಬಿಟ್ಟು ನೀವು ಜಸ್ಟ್ ಫಾರ್ಮುಲಾ ಕಲ್ತಿದ್ರೆ ಸಾಕು, ಅದನ್ನ ಇವ್ಯಾಲ್ಯೂಮೇಟ್ ಮಾಡ್ಕೊಂಡು ಹೋಗ್ಬೋದು, ಆಯಿತಾ. ತುಂಬ ಈಸಿ. ಪ್ರತಿ ಸತಿಗಿಂತ ಈ ಸತಿಯ PUC ಕ್ವಾರ್ಟರ್ಲಿ ಟೆಸ್ಟ್ಗೆ ಸಾಕಷ್ಟು ಈಸಿಯಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. ಪ್ರತಿ ವರ್ಷ ತುಂಬ ಹಾರ್ಡ್ ಕೊಡೋರು, ಈ ಸತಿ ಥರ ಮಾಡರೇಟಾಗಿ ಕೊಟ್ಟಿದ್ದಾರೆ. ಅಷ್ಟೊಂದು ಟೂ ಹಾರ್ಡು ಇಲ್ಲ, ಟೂ ಈಸಿನೂ ಕೊಟ್ಟಿಲ್ಲ. ಕೆಲವೊಂದು ಕಡೆ ನಿಮ್ಮ ಬುದ್ಧಿ ತುಂಬ ಉಪಯೋಗಿಸ್ಬೇಕಾಗುತ್ತೆ. ಹಿಂಗಂದರೆ ಇವಾಗ ನೀವು ಸ್ಟಾರ್ಟಿಂಗಲ್ಲಿ ನೋಡ್ಬೋದು, ಒಂದು ಸಣ್ಣ ಮಿಸ್ಟೇಕ್ ಮಾಡಿದ್ರೆ ಹೋಯಿತು. ಇಲ್ಲಿ ರೇಡಿಯಸ್ 9th ಮಂತಿಗೆ ರೇಡಿಯನ್ದು ಮಲ್ಟಿಪ್ಲಿಕೇಶನ್ 2 ಇಂದ ಮಾಡಿಲ್ಲ ಅಂದರೆ ಇಟ್ಸ್ ರಾಂಗ್, ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ. ಮತ್ತು ಇದು i-35, ಇದು ತುಂಬ ನೀವು ಕರೆಕ್ಟಾಗಿ ಯೋಚನೆ ಮಾಡಿ ಸಮ್ ಮಾಡಬೇಕು. ದೆನ್ ಥರ್ಡ್ ಮೇನ್ ಕಡೆ ಹೋಗೋದಾದರೆ ಇಲ್ಲಿ ನೋಡ್ಬೋದು, ಎಕ್ಸೆಲ್ ಇರಬೇಕು, ವೈಯಲ್ಲಿ ಇರಬಾರ್ದು. ಎಕ್ಸೆಲ್ ಇರೋದು ಯಾವುದು, ವೈಯಲ್ಲಿ ಇಲ್ಲದೆ ಇರೋದು ಯಾವುದು ಅಂತ ನಿಮ್ಗೆ ಗೊತ್ತಿರುತ್ತೆ, A and C. ದೆನ್ ವೈಯಲ್ಲಿ ಇರಬೇಕು, ಎಕ್ಸೆಲ್ ಇರಬಾರ್ದು. ಇಟ್ಸ್ ವೆರಿ ಈಸಿ, F and G. ಇಷ್ಟೇ ಆನ್ಸರ್ ನೋಡಿ. ಇದಕ್ಕೆ 3 ಇದಕ್ಕೆ ನಿಮಗೆ 2 ಮಾರ್ಕ್ಸ್ ಕೊಡ್ತಾಯಿದ್ದಾರೆ. ಸಿಂಪಲ್ಲಾಗಿ, ಸಿಂಪಲ್ ಕ್ವಶನ್, ಸಿಂಪಲ್ ಆನ್ಸರ್. ಇಲ್ಲಿ ನೋಡಿ, G ಇಂಟು H 75 74 72 85 84 82. ನೆಕ್ಸ್ಟು H ಇಂಟು G ಮಾಡಿದ್ರೆ ನಿಮಗೆ ಆಬ್ವಿಯಸ್ಲಿ ಆನ್ಸರ್ ಈಸಿ ಬರುತ್ತೆ. 75758 4748 2728 ಈಸ್ ದ ಆನ್ಸರ್. ಪರ್ಫೆಕ್ಟ್ ಆನ್ಸರ್ ಇದೆ. ಓಕೆ, ನೋಡೋಣ ಬನ್ನಿ ನೆಕ್ಸ್ಟ್ ಪೇಜಲ್ಲಿ ಹೆಂಗಿರುತ್ತೆ ಅಂತ. ಸೊ ಈ ಪೇಪರಲ್ಲಿ ನೋಡಿದ್ರೆ ಯಾವುದನ್ನು 2 ಮಾಡಬೇಕಿತ್ತು, ಅದಾಯಿತು. ಸ್ಟಾರ್ಟಿಂಗ್ 2 ಮಾಡಿದ್ವಿ, ಈಗ ಎನಿ 3 ಮಾಡಬೇಕು. ಇದು ವೆರಿಫೈ ಮಾಡೋದು ವೆರಿ ಈಸಿಯಾಗಿರುತ್ತೆ, ನೀವು ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. 16th ಕ್ವಶನ್ ಇಟ್ಸ್ ವೆರಿ ಈಸಿ ಅಂತ ಹೇಳ್ತೀನಿ. 17th ಕೂಡ ಅಷ್ಟೇ ಈಸಿಯಾಗಿದೆ. ಜಸ್ಟ್ ನೀವು ನಂಬರ್ನ ಆ್ಯಡ್ ಮಾಡ್ಕೊಂಡು ಹೋಗ್ಬೇಕು, 1 2 3. ಆಮೇಲೆ ಇನ್ನೊಂದು ಬಂದುಬಿಟ್ಟು ಆನ್ಸರ್ ಏನು ಬರುತ್ತೆ, 6 7 8. ಇಷ್ಟೇ ಇದು. ಅದ್ರಲ್ಲಿ ಯಾವುದು ಡೊಮೈನು, ಯಾವುದು ರೇಂಜು, ಇದನ್ನು ನೀವು ಎಕ್ಸ್ಪ್ರೆಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪ್ರೂವ್ ದಟ್ sin 3x is equal to 3 sin x minus 4 sin cube x. ಇದು ಸಾಕಷ್ಟು ಸತಿ ನಿಮ್ಮ ಸ್ಕೂಲಲ್ಲಿ ಮಾಡಿರ್ತಾರೆ, ನಿಮ್ಮ ಸ್ಕೂಲ್ ಅಂತೀನಿ, ಸಾರಿ ಕಾಲೇಜಲ್ಲಿ ಸಾಕಷ್ಟು ಸತಿ ಮಾಡಿಸಿರ್ತಾರೆ. ಸೊ ನಿಮ್ಗೆ ಗೊತ್ತಿರುತ್ತೆ, ಫಾರ್ಮುಲಾ ಗೊತ್ತಿರುತ್ತೆ ಸಾಕು, ಇದನ್ನ ಆರಾಮಾಗಿ ಮಾಡ್ಬೋದು. ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡ್ರೆ ಫುಲ್ ಈಸಿ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಕಾಂಜುಗೇಟು, ಇದು ಸಖತ್ ಈಸಿ ಅಂತ ಹೇಳ್ತೀನಿ. ಏನಕ್ಕಂದರೆ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಆಮೇಲೆ ಏನು ಆನ್ಸರ್ ಬರುತ್ತೋ ಅದನ್ನ ಕೆಳಗಡೆದಿಂದ RN ಮಾಡ್ಕೊಂಬಿಟ್ರೆ ಆಗೋಯ್ತು. RF ಮಾಡ್ಕೊಂಡ್ರೆ ಆಯಿತು, ರ್ಯಾಷನಲೈಸಿಂಗ್ ಫ್ಯಾಕ್ಟರೈಸೇಷನ್. ಅಷ್ಟು ಮಾಡಿದ್ರೆ ನಿಮ್ಗೆ ಆನ್ಸರ್ ಕ್ಲೀನಾಗಿ ಬಂದುಬಿಡುತ್ತೆ. ಮಾಡ್ಯುಲಸ್ ಗ್ರಾಫ್, ಇದಕ್ಕಿಂತ ಈಸಿ ಯಾರೂ ಕೊಡೋಕ್ಕಾಗಲ್ಲ. ಮಾಡ್ಯುಲಸ್ ಗ್ರಾಫ್ ಕೊಟ್ಟಿದ್ದಾರೆ. ಆಮೇಲೆ ಸಿಗ್ನಮ್ ಫಂಕ್ಷನ್ನು, ಆ ಗ್ರಾಫು ಕೊಟ್ಬಿಟ್ಟಿದ್ದಾರೆ, ಇನ್ನೂ ಈಸಿ ಮಾಡಿದ್ದಾರೆ ನಿಮಗೆ. ಪ್ರತಿ ವರ್ಷ ಈ ಥರ ಕೊಡ್ತಾರೆ, ಯಾವುದೋ ಒಂದು ಕೊಡೋರು ಈ ಸತಿ ಅದು ಇದೆ. ಸೊ ಈಸಿಯಾಗಿ ಮಾಡ್ಬೋದು ನೀವು. ಹೊಸಬ್ರಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.